ಹ್ಯಾಶ್ ವೆಲ್ಕಮ್ ಬ್ಯಾಕ್. ಸೊ ನೀವೆಲ್ಲ ಆರಾಮಿದ್ದೀರಾ ಅಂತ ತಿಳ್ಕೊಂತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮೂರು ಐ ಪಿ ಒ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದು ನಾಳೆ ಓಪನ್ ಆಗುತ್ತೆ ಇವು ಮೂರು ಐ ಪಿ ಒಸ್. ಸೊ ಅದ್ರ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲ ಇದು ಮಾಡೋಣ. ಈ ಕಂಪ್ನಿ ಏನ್ ಮಾಡುತ್ತಪ್ಪ ಅಂತ. ಸೊ ಇವತ್ತು ಅರೌಂಡ್ ಫೈವ್ ಐ ಪಿ ಒಸ್ ಓಪನ್ ಆಗಿತ್ತು. ಸೊ ಮತ್ತೆ ನಾಳೆ ಮೂರು ಓಪನ್ ಆಗ್ತಿವ. ಅರೌಂಡ್ 8 ಐ ಪಿ ಓಪನ್ ಆಗಿದಾವೆ ಈ ಇದ್ರ ವೀಕಲ್ಲಿ. ಸೊ ಎಲ್ಲೆಲ್ಲಿ ಹಾಕ್ಬೇಕು, ಯಾವ್ದ್ರಲ್ಲಿ ಹಾಕ್ಬೇಕು ಅಂತ ಅಂದ್ರೆ ರ್ಯಾಂಕಿಂಗ್ ವೈಸ್ ನೋಡೋಣ. ಫುಲ್ ಆಲ್ ಟೋಟಲ್ 8. ಸೊ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಇದು ಬರೋದು ಜಾಸ್ತಿ ಯಾವ ಗೇಮ್ ಅಂದ್ರೆ ಇಲ್ಲಿ ನೋಡಿ, ಇವು ಫಸ್ಟ್ ಇವು ಮೂರು ಐ ಪಿ ಇದೆ ನೋಡಿ. ಸೊ ಇದರಲ್ಲಿ ಸೆನ್ಸರಸ್ ಫಾರ್ಮಸ್ಯೂಟಿಕಲ್ ಐ ಪಿ ಇದೆಲ್ಲ. ಸೊ ಅರೌಂಡ್ 38% ಇದೆ. ಇವು ಬೇರೆ ಇದ್ರೆ ಯಾವ ತೋರಿಸಿಲ್ಲ, ಗ್ರೇಮ್ ಇಲ್ಲ, ಡಿಮ್ಯಾಂಡ್ ಇಲ್ಲ ಇನ್ನ. ಸೊ ಫಸ್ಟ್ ಸೆನ್ಸರಸ್ ಫಾರ್ಮಸ್ಯೂಟಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವರು ಅರೌಂಡ್ 582 CR ಕೇಳ್ತಾರೆ. ಸೊ ಇದರಲ್ಲಿ ಫ್ರೆಶ್ ಶೂಟ್ ಜಸ್ಟ್ 500 ಇದೆ. ಸಾರಿ, ಜಾಸ್ತಿ ಆಯ್ತು. ಸೊ 500 ಇದೆ, ನಾಟ್ ಜಸ್ಟ್. ಸೊ ಇನ್ನು ಆಫರ್ ಫಾರ್ ಸೇಲ್ ಜಸ್ಟ್ 82 crore ಇದೆ. ಸೊ ಸ್ವಲ್ಪ ಪಾಸಿಟಿವ್ ಪಾಯಿಂಟ್ ಇದು. ಸ್ವಲ್ಪ ಜಾಸ್ತಿ ಫ್ರೆಶರ್ಸ್ ಕಲ್ತಿದ್ದಾರೆ, ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ನೀವು. ಆಮೇಲೆ ನೀವು ಜಸ್ಟ್ ಸೇರ್ ಪ್ಯಾಟರ್ನ್ ನೋಡಿದ್ರೆ 71% ಆಲ್ರೆಡಿ ಅರೌಂಡ್ 29% ಡೆಲಿಟ್ ಮಾಡಿದ್ದಾರೆ. ಸೊ ಸ್ವಲ್ಪ ಆ, ಅಂದ್ರೆ ಐ ಪಿ ಒ ಬಂದ್ಮೇಲೆ ಅರೌಂಡ್ 50 ಮೇಲೆಗಿನ ಇರ್ಬೋದು, 50% ಮೇಲೆ ಇರ್ಬೋದು. ಸೊ ಅದು ಗುಡ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಕಂಪ್ನಿ ಏನ್ ಮಾಡ್ತಪ್ಪ ಅಂತ ಕೇಳಿದ್ರೆ, ಇದು ಡೆವಲಪ್ ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸ್. ಸೊ ಇದು ಪ್ರೈಮರಿ ಫಾರ್ ದ ರೆಗ್ಯುಲೇಟೆಡ್ ಮಾರ್ಕೆಟ್ಸ್. ಮತ್ತೆ ಇದರಲ್ಲಿ ಯಾವ ಇದರಲ್ಲಿ ಮಾಡ್ತಾರೆ ಅಂದ್ರೆ ಮೋಸ್ಟ್ಲಿ ಇದು ಇಂಟರ್ನ್ಯಾಷನಲ್ ಡಿಪೆಂಡೆಂಟ್ ಮಾರ್ಕೆಟ್. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ. ಸೊ ಯು ಎಸ್ ಆಗ್ಲಿ, ಕೆನಡಾ ಆಗ್ಲಿ, ಯು ಕೆ ಆಗ್ಲಿ. ಸೊ ಅವ್ರದ್ದು ಮಾರ್ಕೆಟ್ ಮತ್ತೆ ನಮ್ದು ಇಂಡಿಯಾ ಮತ್ತೆ ಬೇರೆ ನೇಷನ್ಸ್ ರಿಲೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ರಿಲೇಷನ್ಸ್ ಏನಾದ್ರು ಇದಾದ್ರೆ ಈ ಕಂಪ್ನಿಗೂ ಎಫೆಕ್ಟ್ ಆಗೇ ಆಗುತ್ತೆ. ಇದೊಂದು ಪಾಯಿಂಟ್ ನೆನಪಿಡಿ. ಸೊ ಕಂಪ್ನಿ ಪೋರ್ಟ್ಫೋಲಿಯೋ ನೋಡ್ಬೋದು, ಡಿಫ್ರೆಂಟ್ ಟ್ಯಾಬ್ಲೆಟ್ಸ್ ನೇಮ್, ಸೊ ಕೆಮಿಕಲ್ಸ್ ನೇಮ್ ಇದಾವೆ. ಸೊ ಟೋಟಲ್ 55 ಪ್ರಾಡಕ್ಟ್ಸ್ ಇದಾವಂತ ಇವ್ ಕಡೆ. ಸೊ ಇನ್ಕ್ಲೂಡಿಂಗ್ ಬೇರೆ ಬೇರೆ ದೇಶ, ಅರೌಂಡ್ 43 ದೇಶದಲ್ಲಿದೆ. ಸೊ ಈ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂಡಿಯಾದಲ್ಲಿ ಅಹಮದಾಬಾದ್, ಗುಜರಾತಲ್ಲಿ ಇದೆ. ಓಕೆ. ಇವ್ರದ್ದು ಫೈನಾನ್ಷಿಯಲ್ ಇದು ನೋಡೋದಾದ್ರೆ ಅಸೆಟ್ಸ್ ನೋಡಿ 59 CR ಇಂದ 678 CR. ಸೊ ವಿಚ್ ಈಸ್ ಜಂಪ್ ಆಫ್ ಅರೌಂಡ್ 10x, ಇಸ್ ಗುಡ್. ಆಮೇಲೆ ರೆವೆನ್ಯೂ ವೈಸ್ ನೋಡೋದಾದ್ರೂ 14,000 ಇಂದ 117 CR ತನಕ ಇದೆ, ವಿಚ್ ಇಸ್ ಗುಡ್. ಆಮೇಲೆ ಮತ್ತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಜಸ್ಟ್ 1 CR ಇನ್ 32 CR, ಇಸ್ ವೆರಿ ಗುಡ್. ಸೊ 32 ಟೈಮ್ಸ್ ಎಕ್ಸ್ ಆಗಿದೆ. ಬಾರೋಯಿಂಗ್ಸ್ ನೋಡಿ 14,000 ಇಂದ 242 ಮಾಡಿದೆ. ಸೊ ಬಾರೋಯಿಂಗ್ಸ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಸೊ ಬಾರೋಯಿಂಗ್ ಸ್ವಲ್ಪ ಜಾಸ್ತಿ ಇದೆ. ಬಾರೋಯಿಂಗ್ಸ್ ನೋಡ್ತಿರ್ಬೋದು ಜಸ್ಟ್ 1.07 ಇದೆ. ಸೊ ಒನ್ಕಿಂತ ಲೆಸ್ ಮತ್ತಿದ್ರೆ ಸ್ವಲ್ಪ ಸೇಫ್ ಅಂತಾರೆ. ಫುಲ್ ಸೇಫ್ ಅಂದ್ರೆ 0.5 ಕಿಂತ ಲೆಸ್ ಇದ್ರೆ ಫುಲ್ ಸೇಫ್ ಅಂತಾರೆ. ಒನ್ಕಿಂತ 1 ಅಷ್ಟಿದೆ, ಸೊ ಜಾಸ್ತಿ ಡೆಟ್ ಆಯ್ತು. ಈ ಕಂಪ್ನಿ ಆರ್ ಒ ಇ ನೋಡೋದಾದ್ರೆ 23% ಇದೆ. ಆರ್ ಒ ಸಿ 11%, ಇಸ್ ಗುಡ್. ಆರ್ ನೆಟ್ವರ್ಕ್ 23%. ಪ್ಯಾಟ್ ಮಾರ್ಜಿನ್ 15%, ಪ್ರಾಫಿಟ್ ಮಾರ್ಜಿನ್ ಗುಡ್. ಆಮೇಲೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ 58. ಇವ್ರದ್ದು ಕಾಂಪಿಟೇಟಿವ್ ನ ತಿಳ್ಕೊಳ್ಳೋಣ. ಪಿ ರೇಷಿಯೋ ನೋಡೋದ್ರೆ ಜಸ್ಟ್ 28 ತರ್ತಿದ್ದಾರೆ. ಸೊ ಇವ್ರದ್ದು ಪಿ ಆರ್ ಕಂಪಾರಿಸನ್ ಮಾಡಿದ್ರೆ, ಸೊ ಈ ಪಿ ಆರ್ಸ್ ಯಾರ್ಯಾರು ಬರ್ತಾರ ಅಂತ ಅನ್ಸುತ್ತೆ. ಅಜಂತಾ ಫಾರ್ಮಾ ಅಂತ ಬರುತ್ತೆ, ಮತ್ತೆ ಅಲ್ಮೆಕ್ ಇದು ಬರುತ್ತೆ, ಕ್ಯಾಪ್ಟಿನ್ ಪಾಯಿಂಟ್ ಬರುತ್ತೆ, ಗ್ಲ್ಯಾಂಡ್ ಫಾರ್ಮಾ ಬರುತ್ತೆ, ಸ್ಟೆಡಿಸ್ ಫಾರ್ಮಾ ಬರುತ್ತೆ. ಇದರಲ್ಲಿ ಸ್ವಲ್ಪ ಪ್ರೀಮಿಯಂ ತೊಗೊಂಬರ್ತಿದ್ದಾರೆ. ಸೊ ಇವರು ಅರೌಂಡ್ 28 ಇಟ್ಕೊಂಡ್ಬರ್ತಿದಾರಲ್ಲ. ಸೊ ಕಂಪ್ನಿ ಈ ಲೆವೆಲ್ಗೆ ಅಂದ್ರೆ ಕಂಪ್ಯೂಟರ್ ಲೆವೆಲ್ಗೆ ಫ್ರೀ ತೊಗೊಂಬರ್ತಾರೆ. ಸ್ವಲ್ಪ ಜಾಸ್ತಿ ಹೈ ಆಯ್ತು, ಯಾಕಂದ್ರೆ ಪ್ರಾಫಿಟ್ ಗ್ರೋತ್ ಎಲ್ಲ ಚಲೋ ಆಯ್ತಲ್ಲ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಆಯ್ತು, ಜಾಸ್ತಿ ಪ್ರೀಮಿಯಂ ಕೇಳ್ತಿದ್ದಾರೆ ಅವರು. ನೆಕ್ಸ್ಟ್ ಬರೋದಾದ್ರೆ, ಸೊ ಇದು ಬೇರೆ ಐಪಿ ಇದ್ರ ಸಲಿನ ಸ್ವಲ್ಪ ಕೆಳಗೆ ಇದು ಇರ್ಬೋದು, ಡಿಮ್ಯಾಂಡ್ ಎಲ್ಲೇ ಇರ್ಬೋದು ಬೇಕಂದ್ರೆ, ಯಾಕಂದ್ರೆ ಬೇರೆ ಐಪಿಒ ಓಪನ್ ಆಗಿದೆ. So, ನೋಡ್ಕೊಂಡು ಇದು ಮಾಡಿ. ಸೊ ಇವು ಮೂರರಲ್ಲಿ ಇದೇ ಬೆಸ್ಟ್. ಇನ್ನ 2 ಅನಲೈಸ್ ಮಾಡ್ತೀನಿ ಮೇಡಮ್, ಯಾಕಂದ್ರೆ ಇದ್ರಲ್ಲಿ ಇನ್ನ ಡಿಮ್ಯಾಂಡ್ ತೋರಿಸಿಲ್ಲ. ಸೊ ರಿಸ್ಕ್ ಯಾಕಂತ ತಗೊಳ್ಳೋದು ಅಂತ. 0.00% ತೋರಿಸಿದೆ, ರಿಸ್ಕ್ ಯಾಕಂತ. So, ಮತ್ತೆ ಯಾರ್ಯಾರೋ ಇಂಡಿಯಾ ಲಿಮಿಟೆಡ್ ಐಪಿಒ ಟೋಟಲ್ ಬಿಲ್ಡಿಸು 1,250 CR ಇದೆ. ಟೋಟಲಿ ಆಫರ್ ಪವರ್ ಸೇಲು. ಸೊ ಫುಲ್ ಅದೊಂದು ಫಸ್ಟ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಶೇರಿಂಗ್ ಪ್ಯಾಟರ್ನ್ 100% ಇತ್ತು, ವಿಚ್ ಇಸ್ ಗುಡ್ ಬಿಫೋರ್ ಲಿಸ್ಟಿಂಗ್ ಸ್ಟಾಕ್ ಮಾರ್ಕೆಟ್. ಆಫ್ಟರ್ ಲಿಸ್ಟಿಂಗ್ ಏನಂತಂದ್ರೆ ಅರೌಂಡ್ 68% ಇದೆ. ಗ್ರೇಟರ್ ದೆನ್ 50% ಇದ್ರೆ ಚಲೋ ಅಂತ ಅನ್ಬೋದು. ಓಕೆ. ಕಂಪ್ನಿ ಏನ್ ಮಾಡ್ತಪ್ಪ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪೋನೆಂಟ್ಸ್ ಮಾಡುತ್ತೆ.
ಸ್ಮಾಲ್ ಗೇರ್ಸ್ ಮತ್ತೆ ಟ್ರ್ಯಾಕ್ಟರ್ ಯೂಸ್ ಆಗ್ತದೆ ಗೇರ್ಸ್ ಆ ಟೈಪ್ ಫೆಸಿಲಿಟೀಸ್ ಮಾಡ್ತಾರೆ. ಸೊ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಹೇಳಿದಾವ. ಸೊ ಪುಣೆ ಒಂದಲ್ಲಿ ಇದೆ, ಮತ್ತೆ ಓನ್ಸ್ ಅಂಡ್ ಆಪರೇಟಿಂಗ್ ಪ್ಲಾಂಟ್ಸ್ ಇನ್ ಪುಣೆಯಲ್ಲೇ ಹೇಳಿದಾವ. ಇವ್ರದ್ದು ನೋಡಿ ಟೋಟಲ್ ಎಕರ್ಸ್ ಎಷ್ಟಿದೆ ಅಂತ. ಸೊ ಅದರಲ್ಲಿ ಆಸೆಟ್ಸ್ ಅಲ್ಲಿ ಗ್ರೋ ಆಗುತ್ತೆ ಇದು. ಆಸೆಟ್ಸ್ ಅಲ್ಲಿ ಕೌಂಟ್ ಆಗುತ್ತೆ ಇದು. ಸ್ಕ್ವೇರ್ ಮೀಟರ್ ಅಂತ ಇಷ್ಟು ಲ್ಯಾಂಡ್ ಇದೆ ಅಂತ ಹೇಳ್ತಾರಲ್ಲ, ಆಸೆಟ್ಸ್ ಅಲ್ಲಿ ಗ್ರೋ ಆಗುತ್ತೆ ಇದು. ಅದರಲ್ಲಿ ಆಸೆಟ್ಸ್ ಅಲ್ಲಿ ಶೋ ಆಗುತ್ತೆ. ಇವ್ರದ್ದು ಪ್ರಾಡಕ್ಟ್ ನೋಡ್ಬೋದು, ಅಗ್ರಿಕಲ್ಚರ್ ಟ್ರ್ಯಾಕ್ಟರ್ಸ್, ಕನ್ಸ್ಟ್ರಕ್ಷನ್ ವೆಹಿಕಲ್ಸ್ ಮತ್ತೆ ಬೇರೆ ಅದರ್ಸ್ ಪ್ರಾಡಕ್ಟ್ ಅಲ್ಲಿ ಗೇರ್ಸ್ ಅವೆಲ್ಲ ಬರುತ್ತೆ ಇದರಲ್ಲಿ. ಆಮೇಲೆ ಇವ್ರದ್ದು ಫೈನಾನ್ಷಿಯಲ್ ರೇಷಿಯೋ ನೋಡೋದಾದ್ರೆ 1012 ಇಂದ 1093 ತನಕ ಬಂದಿದೆ. ಸೊ ಸ್ಟಾಗ್ನೆಂಟ್ ಗ್ರೋತ್ ಇದೆ, ನಾಟ್ ಇನ್ಕ್ರೀಸ್ಡ್. 1% ಅಂತ ಅನ್ಬೋದು ನೀವು. ರೆವೆನ್ಯೂ ವೈಸ್ ನೋಡೋದಾದ್ರೆ 1520 ಇಂದ 1806 ಬಂದಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅರೌಂಡ್ 3x ಆಗಿದೆ, ವಿಚ್ ಇಸ್ ಗುಡ್. 22 ಇಂದ 62, ಆಲ್ಮೋಸ್ಟ್ 3x. ಟೋಟಲ್ ಬಾರೋಯಿಂಗ್ಸ್ ಕಡಿಮೆ ಇದೆ. ಕಂಪೇರ್ ರೆವೆನ್ಯೂ ಅಸೆಟ್ಸ್ ನೋಡಿದ್ರೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಸೊ 178 ಇಂದ 195 ತನಕ ಬಂದಿದೆ. ಸೊ ಇವ್ರು ನೋಡಿ ಒನ್ ಡೆಟ್ ಇಕ್ವಿಟಿ 0.85. ಓಕೆ, ROE ನೋಡೋದಾದ್ರೆ 17.69, ROC ನೋಡೋದ್ರೆ 19.35, ರಿಟರ್ನ್ ಆನ್ ನೆಟ್ ವರ್ತ್ 16.92. ಇವ್ರದ್ದು ಪ್ರಾಫಿಟ್ ಮಾರ್ಜಿನ್ 3.5. ಸೊ ಇವ್ರದ್ದು ಪಿ ರೇಷಿಯೋ ನೋಡೋದಾದ್ರೆ 63 ಈಗ ಪೋಸ್ಟ್ ಪ್ರಿ IPO, ಪೋಸ್ಟ್ IPO ನೋಡಿದ್ರೆ 14. ಇವ್ರದ್ದು ಕಾಂಪಿಟೇಟರ್ದು ಯಾರು ಬರ್ತಾರಪ್ಪ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತಲ್ಲ ಅವು ಬರುತ್ತೆ, ಬೇರೆ ಬೇರೆ ಕಂಪ್ನೀಸ್ ಇರುತ್ತೆ ಇದರಲ್ಲಿ. ಸೊ ಸ್ಕಾಟ್ಸ್ ಕುಬೋಟ ಅಂತ ಬರುತ್ತೆ, ಮತ್ತೆ ಹ್ಯಾಪಿ ರಾಮಕೃಷ್ಣ ಫಾರ್ಜಿನ್ಸ್ ಬರುತ್ತೆ, ಮತ್ತೆ ಹ್ಯಾಪಿ ಫಾರ್ಜಿನ್ಸ್ ಬರುತ್ತೆ, ದೇಸಿ ಬರುತ್ತಾ. ಇವ್ರದೆಲ್ಲ ಕಾಂಪಿಟೇಟರ್ ಪಿ ನೋಡೋದಾದ್ರೆ 76 ಅಂತ ಜಾಸ್ತಿ ಇದೆ. ಅದು ಹೈಯೆಸ್ಟ್ ಸೋನಾ BLWದು 74 ಕ್ಯಾಫರ್ ಇಂಡಿಯಾ ಅಂತ ಇದಿದೆ. ಸೊ ಬೇರೆ ಸ್ಕಾಟ್ಸ್ ಕುಬೋಟದ 43 ಇದೆ. ಸೊ ಪಾಪ್ಯುಲರ್ ಕಂಪ್ನಿ ರಾಮಕೃಷ್ಣ ಫಾರ್ಜಿನ್ಸ್ ಪಾಪ್ಯುಲರ್ ಕಂಪ್ನಿ 42. ಸೊ ಪಿಯರ್ಸ್ ವ್ಯಾಲ್ಯೂಷನ್ ಮ್ಯಾಚ್ ಮಾಡಕ ಇದು ನೋಡ್ತಿದ್ದಾರೆ. ಸೊ ನೀವು ಹೇಳ್ಬೋದು ಸ್ವಲ್ಪ ಜಾಸ್ತಿ ಪೇ ರೇಷೋ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಸ್ಟಾರ್ಟಿಂಗೇ ಇದೆ ಅಲ್ಲ, ಸೊ ಅದು ಡಿಪೆಂಡ್ ಅಪಾನ್ ಗ್ರೋತ್ ಹೆಂಗೆ ಇದೆ ಅಂತ ಇದು ಹೇಳಕ್ ಆಗಲ್ಲ. ಪ್ರಾಫಿಟ್ ಹೆಂಗಿದ್ರು ಚಲೋ ಮಾಡ್ತಿದ್ದಾರೆ. ಸೊ ಗುಡ್. ರೆವೆನ್ಯೂ ವೈಸ್ ಕೂಡ ಸ್ವಲ್ಪ ಚಲೋ ಮಾಡೋದು. ನೆಕ್ಸ್ಟ್ ಇದು IPO ನೋಡೋದಾದ್ರೆ ವೆಂಟಿಟಿ ಹಾಸ್ಪಿಟಾಲಿಟಿ. ಸೊ ಹಾಸ್ಪಿಟಾಲಿಟಿ ಸೆಕ್ಟರ್, ಹೋಟೆಲ್ ಆ ಟೈಪ್ ಇದೆ. ಸೊ ಇದು ಅರೌಂಡ್ 1600 CR ತೆಗೆದಿದ್ದಾರೆ. ಅದು ಟೋಟಲಿ ಫುಲ್ ಫ್ರೆಶ್ ಇದೆ ಟೋಟಲ್. ಇದು ಕಂಪ್ನಿದು ಅರೌಂಡ್ 100% ಇತ್ತು ಬಿಫೋರ್. ಇದು ಪೋಸ್ಟ್ ಇಶ್ಯೂ ಅರೌಂಡ್ ಅಬೌವ್ 60, ಅಬೌವ್ 55 ಅಂತ 50 ಅಂತ ಹೇಳ್ಬೋದು, ವಿಚ್ ಇಸ್ ಗುಡ್. ಫೈನಾನ್ಷಿಯಲ್ಸ್ ಇದ್ದದ್ದು ಫಸ್ಟ್ ಕಂಪ್ನಿ ಏನ್ ಮಾಡ್ತಪ್ಪ ಅಂತ ನೋಡೋಣ. ಹಾಸ್ಪಿಟಲ್ ಬಿಸ್ನೆಸ್ ಅಲ್ಲಿ ಸೊ ಇವರು ಲೀಸರ್ ಸೆಗ್ಮೆಂಟ್ಸ್ ಅಲ್ಲಿ ಫೋಕಸ್ ಮಾಡ್ತಾರೆ. ಸೊ ಇವ್ರದ್ದು ಲಕ್ಸರಿ ಹೋಟೆಲ್ಸ್ ಮತ್ತೆ ರೆಸಾರ್ಟ್ಸ್ ಇದರಲ್ಲಿ ಬೇರೆ ಬೇರೆ ದೇಶದಲ್ಲಿ ಇದೆ. ಸೊ ಈ ಕಂಪ್ನಿ ಏನೇನು ಫ್ರಾಂಚೈಸಿ ಇದು ಮಾಡ್ತಿದೆ ಅಂದ್ರೆ ಗ್ಲೋಬಲ್ ಆಪರೇಟರ್ಸ್ ಇಂದ ಇದು ಮಾಡ್ತಾರೆ. ಸೊ ಮ್ಯಾರಿಯೋಟ್ ಮತ್ತೆ ಹಿಲ್ಟನ್, ಮೈನರೋ, ಅಟ್ಮಾಸ್ಫಿಯರ್ ಎಲ್ಲ ಗೊತ್ತಿರ್ಬೋದು ನಿಮಗೆ. ದೊಡ್ಡ ದೊಡ್ಡ ಹಾಸ್ಪಿಟಾಲಿಟಿ ಇದು ಹೋಟೆಲ್ಗಳು, 5 ಸ್ಟಾರ್ ಹೋಟೆಲ್ಗಳು ಅದರೆಲ್ಲ ಆಪರೇಟ್ ಮಾಡ್ತಾರೆ. ಸೊ ಇವ್ರದ್ದು ಬೇರೆ ಬೇರೆ ಕಡೆ ಇದೆ. ಸೊ ಮ್ಯಾರಿಯೋಟ್ ಪುಣೆ, JW ಮ್ಯಾರಿಯೋಟ್, ಮತ್ತೆ ಕ್ಯಾರಿಯೋಟ್, ಕ್ಯಾಟಾನು, ಪುಣೆ, ಮಾಲ್ಡೀವ್ಸ್ ಎಲ್ಲದರಲ್ಲಿ ಇದೆ ಇವ್ರದ್ದು. ಸೊ ಮಾಲ್ದೀವ್ಸ್ ಇಂದ ಮೊನ್ನೆ ಸ್ವಲ್ಪ ಇದಾಯ್ತಲ್ಲ, ಸೊ ಟೆನ್ಷನ್ ಸ್ವಲ್ಪ ಜಾಸ್ತಿ ಆಯ್ತು ಇಂಡಿಯಾ ಮತ್ತೆ ಮಾಲ್ಡೀವ್ಸ್. ಸೊ ಸ್ವಲ್ಪ ಕಂಪ್ನಿ ಅವೇರ್ ಅಂದ್ರೆ ಕಂಪ್ನಿಯಿಂದ ಸ್ವಲ್ಪ ಅವೇರ್ ಆಗಿ ಇರಬೇಕು. ಇವ್ರದ್ದು ಅಸೆಟ್ಸ್ ನೋಡೋದಾದ್ರೆ ನೋಡಿ, ಸೊ 8000 CR ಇಂದ 8700 CR ತನಕ ಬಂದಿದೆ. ರೆವೆನ್ಯೂ ವೈಸ್ ನೋಡೋದಾದ್ರೆ 1197 CR ಇಂದ 1907 CR ತನಕ. ಪ್ರಾಫಿಟ್ ಇಲ್ಲ, ಲಾಸ್ ಅಲ್ಲಿ ಇದೆ ಕಂಪ್ನಿ. ಸೊ ಒನ್ ಒನ್ ಮೈನಸ್ 146 CR ಇತ್ತು. ಸೊ ಈಗ 66 CR ತನಕ ಬಂದಿದ್ದಾರೆ. ಸೊ ಈಗ ಕರೆಂಟ್ ಇದು ಇದರಲ್ಲಿ ಈ ಕ್ವಾರ್ಟರ್ ನೋಡೋದಾದ್ರೆ 30 ಸೆಪ್ಟೆಂಬರ್ ಈ ಕರೆಂಟ್ ಲಾಸ್ -137 ಇದೆ. ಓಕೆ, ಈ ಕಂಪ್ನಿದು PS ನೋಡೋದಾದ್ರೆ ಇದು ಬೇರೆ ಬೇರೆ ಬರುತ್ತೆ. ಸೊ ರಾಯಲ್ ಹೋಟೆಲ್ಸ್ ಅಂತ ಬರುತ್ತೆ, ಮತ್ತೆ ಬೇರೆ ಬೇರೆ ಬರುತ್ತೆ. ಸೊ ಬಾರೋಯಿಂಗ್ಸ್ ನೋಡೋದಾದ್ರೆ ಬಾರೋಯಿಂಗ್ಸ್ ಗುಣ ಜಾಸ್ತಿ ಆಯ್ತು. 3291 ಇಂದ 3682 ತನಕ ಬಂದು. ಸೊ ಬಾರೋಯಿಂಗ್ಸ್ ಸ್ವಲ್ಪ ಜಾಸ್ತಿ ಆಯ್ತು. ಕಂಪ್ನಿದು ಕಾಂಪಿಟೇಟರ್ಸ್ ನೋಡೋಣ. ಲೆಮನ್ ಟ್ರೀ, ಮತ್ತೆ ಶಾಮಿ ಹೋಟೆಲ್ಸ್, ಮತ್ತೆ ಕ್ಯಾಲೆಟ್ ಹೋಟೆಲ್ಸ್, ಜುಪಿಟರ್ ಹೋಟೆಲ್ಸ್, ಮತ್ತೆ ಪಾಪ್ಯುಲರ್ ಏನ್ ಹೋಟೆಲ್ಸ್,
ಐ ಎಚ್ ಐ ಇ ಐ ಎಚ್ ಲೆಮನ್ ಟ್ರೀ ಮತ್ತೆ ಬೇರೆ ಬೇರೆ ಇದು ಬರುತ್ತೆ. ಕಂಪೇರ್ ಟು ಪಿ ಇದೆಲ್ಲ ರೇಷಿಯೋ ನೋಡೋದಾದ್ರೆ ನೋಡ್ಬೋದು. ಪಿ ರೇಷಿಯೋ ನೋಡೋದು ವೇಸ್ಟ್, ಯಾಕಂದ್ರೆ ಕಂಪ್ನಿ ಲಾಸ್ ಅಲ್ಲಿ ಇದೆ, ಪಿ ರೇಷಿಯೋ ಫೈನ್ ಮಾಡಕ್ ಬರಂಗಿಲ್ಲ. ಸೊ ಯಾಕಂದ್ರೆ ಪ್ರೈಸ್ ಟು ಅರ್ನಿಂಗ್ ಇದೆ ಅಲ್ಲ, ಪ್ರೈಸ್ ಹೆಂಗಿದ್ರು ಡಿಸೈಡ್ ಆಗುತ್ತೆ, ಅರ್ನಿಂಗ್ಸ್ ಏನಿಲ್ಲ. ಸೊ ನಮ್ಗೆ ಏನು ವ್ಯಾಲ್ಯೂ ಕರೆಕ್ಟ್ ಸಿಗಂಗಿಲ್ಲ, ಪಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ. ಸೊ ಫೈನಲ್ ಆಗಿ ಹೇಳ್ತಿದ್ರೆ, ಸೊ ರ್ಯಾಂಕಿಂಗ್ ಕೊಟ್ಬಿಡೋಣ ಟೋಟಲ್ ಫುಲ್. ಸೊ ಫಸ್ಟ್ ಮಮತಾ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿ ಅಲ್ಲ, ಮಮತಾ ಮಷಿನರೀಸ್ ಐಕ್ಯೂ. ಸೊ ಇದು ಅರೌಂಡ್ 70% ಇದೆ ಇವತ್ತು. ನಿನ್ನೆ ಅರೌಂಡ್ 68% ಇತ್ತು, 1% ಜಾಸ್ತಿ ಆಯಿತು. ಸೊ ಇದು ಫಸ್ಟ್ ಬರುತ್ತೆ. ಆಮೇಲೆ ಸೆಕೆಂಡ್ ನಾನು ಕನ್ಸಿಡರ್ ಮಾಡ್ತೀನಿ ಇದು ಟ್ರಾನ್ಸ್ಟೆಲ್ ಲೈಟಿಂಗ್ ಐಕ್ಯೂ. ಯಾಕಂದ್ರೆ ಇವ್ರ ಕಂಪ್ನಿ ಗ್ರೋತ್ ಚಲೋ ಗ್ರೋ ಆಗ್ತಿದೆ. ಇದೇ ಕನ್ಸಿಡರ್ ಡ್ಯಾಮ್ ಕ್ಯಾಪಿಟಲ್ ಯಾಕೆ ಕನ್ಸಿಡರ್ ಮಾಡ್ತಿಲ್ಲ ಅಂದ್ರೆ ಇವ್ರದ್ದು ಸ್ವಲ್ಪ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸ್ವಲ್ಪ ಅವೇರ್ ಆಗಿದೆ ಇವತ್ತು. ಸೊ ಥರ್ಡ್ ಇದು ನೋಡೋದಾದ್ರೆ, ಸಾರಿ, ಡ್ಯಾಮ್ ಕ್ಯಾಪಿಟಲ್ ಕನ್ಸಿಡರ್ ಮಾಡೋದು ಥರ್ಡ್, ಇಲ್ಲಾಂದ್ರೆ ನೀವು ಸೆನ್ಸರಸ್ ಫಾರ್ಮಸ್ಯೂಟಿಕಲ್ ಕನ್ಸಿಡರ್ ಮಾಡೋದು, ಓಕೆನಾ. ಸೊ ಎರಡು ಚಲೋ ಗ್ರೋ ಆಗ್ತಿದೆ. ಆಮೇಲೆ ಫೋರ್ತ್ ಅಲ್ಲಿ ಬರೋದಾದ್ರೆ ನೋಡಿ, ಇದು ನಾನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನು ತೋರಿಸಿಲ್ಲ, ಸೊ ಅದಕ್ಕೆ ನಾನು ಏನು ಕಮೆಂಟ್ಸ್ ಮಾಡಂಗಿಲ್ಲ. ಸೊ ಕ್ಯಾರಿಯರ್ ಐಡಿಯೋ, ಇದು ಇಂಡಿಯಾ ಐಕ್ಯೂ ಮತ್ತೆ ಕ್ವಾಂಟಿಟಿವ್ ಹಾಸ್ಪಿಟಲ್ ಐಕ್ಯೂ. ಓಕೆ. ಸೊ ಇದು ಡಿಮ್ಯಾಂಡ್ ಬಂದ್ಮೇಲೆ ಸ್ವಲ್ಪ ಏನಾದ್ರು ಹೇಳಕ್ ಬರುತ್ತೆ, ನಾವು ಜಸ್ಟ್ ಅನಿಸಿಕೆ ಮೇಲೆ ಹೇಳಕ್ ಬರಂಗಿಲ್ಲ. ಎರಡು ಹೇಳಿದ್ನ ನಾನು, ಸೆನ್ಸರಸ್ ಫಾರ್ಮಸ್ಯೂಟಿಕಲ್ ಮತ್ತೆ ಡ್ಯಾಮ್ ಕ್ಯಾಪಿಟಲ್. ಲಾಸ್ಟ್ ನೀವು ಕನ್ಸಿಡರ್ ಮಾಡೋದು ಯಾವ್ದಪ್ಪ ಅಂದ್ರೆ ಟೆಕ್ಸ್ಟೈಲ್ ಕಂಪ್ನಿ, ಸನಾತನ್ ಟೆಕ್ಸ್ಟೈಲ್ ಕಂಪ್ನಿ. ಆಮೇಲೆ ಲಾಸ್ಟ್ ಕಾನ್ಕರ್ಡ್ ಎನ್ವಿರೋ ಸಿಸ್ಟಮ್ ಸೈಕಲ್. ಓಕೆ. ಸೊ ಡಿಮ್ಯಾಂಡ್ ನೋಡಿ, ಸೊ ಇದು ಅರೌಂಡ್ ಮೋರ್ ದನ್ 30-40% ಇದ್ರೆ ಇದು ಮಾಡಿ, ಅಪ್ಲೈ ಮಾಡಿ. ಸೊ ಆಮೇಲೆ ವೆಂಟಿಟಿವ್ ಇದು ಹಾಸ್ಪಿಟಲ್ ಇದೆಯಲ್ಲ, ಸೊ ಇದು ಸ್ವಲ್ಪ ಅವೇರ್ ಆಗಿದೆ, ಇದು ಐ ಟಿ ಸ್ವಲ್ಪ ಅವೇರ್ ಆಗಿದೆ. ಇವ್ರದ್ದು ಫ್ರೆಶ್ ಇಶ್ಯೂ ಟೋಟಲ್ 1600 ಇದೆಯಲ್ಲ, ಟೋಟಲ್ ಫುಲ್ ಫ್ರೆಶ್ ಇಶ್ಯೂ ಇದೆನಾ, ಫ್ರೆಶ್ ಇಶ್ಯೂ ಇದೆ, ಅದೊಂದು ಪಾಸಿಟಿವ್ ಪಾಯಿಂಟ್ ಆಯ್ತು. ಕಂಪ್ನಿ ಅವರು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದೊಂದು ಪಾಸಿಟಿವ್ ಆಯ್ತು. ಸೊ ಇವಾಗ ಮತ್ತೆ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದೇ ಪ್ಯಾಟರ್ನ್ ಮಾಡಿ ಇದು ಹೋಗ್ತಿದೆ ಮಾರ್ಕೆಟ್, ನೋಡೋಣ. ಇವತ್ತು ಸ್ವಲ್ಪ ಮಾರ್ಕೆಟ್ ಕರೆಕ್ಟ್ ಆಗಿದೆ, ಅರೌಂಡ್ 1% ಅಂತ ಆಗಿದೆ. So, ನಾನು friends ಸೊ ಇದು ಈ ಸಪೋರ್ಟ್, ಈ ಕರೆಕ್ಟ್ ಪ್ಯಾಟರ್ನ್ ಮಾಡಿ ಈ ಸಪೋರ್ಟ್ ನ ಬ್ರೇಕ್ ಮಾಡಿದ್ರೆ, ಮಾಡಿದ್ನಲ್ಲ ಔಷಧಿ. ಸೊ ಇದು ಸಪೋರ್ಟ್ ನ ಬ್ರೇಕ್, ಈ ಸಪೋರ್ಟ್ ಇದೆ, ಸೊ ಈ ಸಪೋರ್ಟ್ ನ ಮತ್ತೆ ಬ್ರೇಕ್ ಮಾಡಿದ್ರೆ ಮತ್ತೆ ಕ್ಯಾಬ್ ಬರೋ ಚಾನ್ಸಸ್ ಇದೆ. ಸೊ ಸ್ವಲ್ಪ ಅವೇರ್ ಆಗಿ ಇರಿ. ಓಕೆ. ಇದು ಐ ಟಿ ಇದು ನೋಡೋದಾದ್ರೆ ಸ್ವಲ್ಪ ಕೆಳಕ್ ಬಂದಿದೆ, ಯಾಕಂದ್ರೆ ನ್ಯಾಸ್ಡಾಕ್ ಇದೆಯಲ್ಲ, ಸೊ ಅದ್ರ ಸಲಂದೆ. ಸೊ ನ್ಯಾಸ್ಡಾಕ್ ಸ್ವಲ್ಪ ಜಾಸ್ತಿ ನಿನ್ನೆ ಕರೆಕ್ಟ್ ಆಗಿತ್ತು, ಅರೌಂಡ್ 4% ಏನೋ ಕರೆಕ್ಟ್ ಆಗಿತ್ತು, ಅರೌಂಡ್ 4% ಕರೆಕ್ಟ್ ಆಯಿತು. ಅದಕ್ಕೆ ಇವತ್ತು ಮಾರ್ಕೆಟ್ ಇದಿಲ್ಲ. ಮತ್ತೆ ಯಾಕೆ ಕರೆಕ್ಟ್ ಆಗಿದೆ ಇವತ್ತು ಮಾರ್ಕೆಟ್ ಅಪ್ಪ ಅಂದ್ರೆ, ಫೆಡ್ ಇದು ರೇಟ್ಸ್ ಇದೆಯಲ್ಲ, ಚಲೋ ಅಂದ್ರೆ 0.25% ರೆಡ್ಯೂಸ್ ಮಾಡಿದ್ದಾರೆ, ಗುಡ್. ಬಟ್ ಅವ್ರು ಏನ್ ಹೇಳಿದಾರೆ ಅಂದ್ರೆ ನೆಕ್ಸ್ಟ್ 2025 ಅಲ್ಲಿ ಸ್ವಲ್ಪ ಕಟ್ ಮಾಡೋದು ಲೋವರ್ ಮಾಡ್ತೀವಿ ಅಂತ, ಸ್ವಲ್ಪ ಜಾಸ್ತಿ ಖರ್ಚು ಮಾಡಂಗಿಲ್ಲ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ಸ್ವಲ್ಪ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಇತ್ತು. ರಿಲಯನ್ಸ್ ನೋಡೋದಾದ್ರೆ ಬೀಳ್ತಾ ಇದೆ ಕೆಳಗೆ. ಸೊ ಎಷ್ಟು ಪರ್ಸೆಂಟ್ ಕರೆಕ್ಟ್ ಆಗಿದೆ ಅಂತ ಹೇಳೋದಾದ್ರೆ ಅರೌಂಡ್ 20%, ವಿಚ್ ಇಸ್ ಅಂದ್ರೆ ರಿಲಯನ್ಸ್ ಅಂತ ದೊಡ್ಡ ಕಂಪ್ನಿ 20% ಆದ್ರೆ, ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಫ್ ಟಾಪ್ ಇಂದ ಅರೌಂಡ್ 5% ಇದಾಗಿದೆ. ಬಿಟ್ಕಾಯಿನ್ ನೋಡೋಣ. ಸೊ ಬಿಟ್ಕಾಯಿನ್ ಇವಾಗ ನಾನು ವಿಡಿಯೋ ಶೂಟ್ ಹಿಂದಕ್ಕೆ ಅರೌಂಡ್ 99,000 ತನಕ ಬಂದಿತ್ತು, ಆಮೇಲೆ ಮತ್ತೆ ಸ್ವಲ್ಪ ಮೇಲ್ ಬಂದಿದೆ. ಬೇರೆ ಗೋಲ್ಡ್ ನೋಡೋಣ. ಗೋಲ್ಡ್ ಹಂಗೆ ಬೀಳ್ತಾನೆ ಇದೆ. ಸೊ ಇದು 79,000 ಇಂದ 4%, 5% ಡೌನ್ ಇದೆ, ಅರೌಂಡ್ 4% ಡೌನ್ ಇದೆ. ಇದು ಹಂಗೆ ಸೇಮ್ ಪ್ಯಾಟರ್ನ್ ಫಾಲೋ ಮಾಡ್ತಿದೆ. ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿಗೂ ಹಂಗೆ ಪ್ಯಾಟರ್ನ್ ಇದೆ. ಸೊ ಇಲ್ಲಿ ಬಂದ್ಮೇಲೆ ಸಪೋರ್ಟ್ ತಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತೆ ನಿಮ್ಗೆ ಯಾವ ಟೈಪ್ ವಿಡಿಯೋ ಬೇಕಂತ ಹೇಳಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲ ಕಮೆಂಟ್ಸ್ ಎಲ್ಲ ಹಾಕಿ, ಸೊ ನನಗೂ ಸ್ವಲ್ಪ ಮಾಡಕ್ಕೆ ಮೋಟಿವೇಶನ್ ಬರುತ್ತೆ, ಓಕೆನಾ. ಮತ್ತೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು, ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ.
ನೆಕ್ಸ್ಟ್ ವಿಡಿಯೋ ಸಿಗೋಣ. ಮತ್ತೆ ನಾ 23rd ಇನ್ನೊಂದು IPO ಬರ್ತಿದೆ, ಸೊ ಅದೊಂದು ಮಾಡ್ತೀನಿ ವಿಡಿಯೋ. ಸೊ ಯಾವುದೋ ಯುನಿಮಿಕ್ ಏರೋಸ್ಪೇಸ್ ಅಂತ IPO. ಸೊ ನಾನು ಮೊದಲು ಸ್ಕ್ರೀನ್ ಶೇರ್ ಮಾಡ್ತಿದ್ದೆ. ಸೊ ಇದು ಯಾವುದೋ ಯುನಿಮಿಕ್ ಏರೋಸ್ಪೇಸ್ IPO ಇದೆ. ಸೊ ಅರೌಂಡ್ 5000 ಇದೆ, 50% ಮೇಲೆ ಇದೆ GMP. ಇದು 23rd ಓಪನ್ ಆಗುತ್ತೆ. ಸೊ ನಾನು ಕಂಪನಿ ರಿವ್ಯೂ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.